ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗೆ ಸಂದರ್ಶನ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗಾಗಿ ಇವತ್ತು ನಮ್ಮ ಜೊತೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಹಾಗೂ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರು ನಮ್ಮ ಒಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ತೆಲುಗು ಭಾಷೆಗೆ ಸಂಬಂಧಿಸಿದಂತೆ ಅಧ್ಯಯನ ಅವಕಾಶಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ವಿಭಾಗ ಅನ್ನೋದು ಯಾವಾಗ ಪ್ರಾರಂಭ ಆಯಿತು ಸರ್? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996ರಲ್ಲಿ ಸ್ಥಾಪನೆ ಆಯಿತು. 2010ರಲ್ಲಿ MA ತೆಲುಗು ಪ್ರಾರಂಭ ಆಯಿತು. ನಂತರ ಸಂಶೋಧನಾ ಕಾರ್ಯಕ್ರಮಗಳು ಅಲ್ಲಿಂದ ಶುರುವಾಯಿತು. ಅಂದ್ರೆ ತಮಿಳು, ತೆಲುಗು ಈ ತರ ಎಲ್ಲ ಪ್ರಾರಂಭವಾಗಿ ತೆಲುಗು ಮಾತ್ರ ಉಳ್ಕೊಂಡಿದೆ. ಹೌದು. ಇದರಲ್ಲಿ ಎಷ್ಟು ವರ್ಷದಿಂದ ತಾವು ಮುಖ್ಯಸ್ಥರಾಗಿದ್ದೀರಿ ಸರ್? ನಾನು 32 ವರ್ಷದಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಸೇರಿದ ಹಾಗೇನೆ ಸೇರಿದಾಗ ಮತ್ತು ತೆರಪನ ಶಿಕ್ಷಣ ಸಂಸ್ಥೆಯಿಂದ ಇಲ್ಲಿವರೆಗೂ. ಹೌದು ಹೌದು. ನಾವೆಲ್ಲ ಕನ್ನಡದ ಬಗ್ಗೆ ಗೊತ್ತಿರುತ್ತೆ, ಕನ್ನಡ ಅಧ್ಯಯನ ಏನೇನ್ ಮಾಡ್ತೇನೆ ಅನ್ನೋದನ್ನ ತಿಳ್ಕೊಂಡಿರ್ತೀವಿ. ಹಾಗೇನೆ ಅದಕ್ಕೆ ಸಮಾನಾಂತರವಾಗಿ ತೆಲುಗು ಭಾಷೆ ಅಧ್ಯಯನ ಮಾಡುವಾಗ ಇದರ ಪ್ರಾಮುಖ್ಯತೆ ಏನು ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಸ್ತೀರಾ ಸರ್? ಈಗ ಕನ್ನಡ ತೆಲುಗು ಸೋದರ ಭಾಷೆಗಳು. ಹೌದು, ನೋಡ್ಲಿಕ್ಕೆ ಲಿಪಿ ಒಂದೇ ತರ ಕಾಣುತ್ತೆ. ಹೌದು. ನಂತರ ಈಗ ನಾವು ಈ ಭೂಭಾಗ ಒಂದೇ. ಆ ವಿಜಯನಗರ ರಾಜರು ಅಂದ್ರೆ ಶ್ರೀಕೃಷ್ಣ ದೇವರಾಯರು ಆ ಕಾಲದಲ್ಲಿ ತೆಲುಗುಗೆ ಸ್ವರ್ಣಯುಗ ಅಂತಾನೆ ಹೇಳ್ತೀವಿ. ಅವರ ಮಾತೆ ತುಳುವರು. ಅವರು ಸಾಹಿತಿ ಚಕ್ರವರ್ತಿ, ಆಂಧ್ರ ಭೋಜ, ಕನ್ನಡ ರಾಜ್ಯ ರಮಣನಾದ ಶ್ರೀಕೃಷ್ಣ ದೇವರಾಯರು ಒಂದು ಪದ್ಯದ ರೂಪದಲ್ಲಿ ತೆಲುಗು ಭಾಷೆಯ ಆ ಸಾಹಿತ್ಯದ ಹಿನ್ನೆಲೆ ಕೊಟ್ಟಿದ್ದಾರೆ. ತೆಲುಗದೇಲ ಎನ್ನ ದೇಶಂಬು ತೆಲುಗೇನು, ತೆಲುಗು ವಲ್ಲ ಬುಂಡ ತೆಲುಗು ಕಂಡ, ಎಲ್ಲ ನೃಪುಲ ಗೊಲುವ ನೆರುಗವೇ ಬಾಸಾಡಿ, ದೇಶ ಭಾಷಲಂದು ತೆಲುಗು ಲೆಸ್ಸ ಎಂದು ಅವರು. ಯಾಕೆಂದರೆ ಅವ್ರದ್ದು ತುಳು ಭಾಷೆ 4-5 ಭಾಷೆ ಬರುತ್ತೆ ಅವ್ರಿಗೆ. ಸಂಸ್ಕೃತ, ಕನ್ನಡ, ತೆಲುಗು ಇದೆಲ್ಲ ಬಂದಿದ್ರೂ ತೆಲುಗದೇಲ ಎನ್ನ ದೇಶಂಬು ತೆಲುಗೇನು. ಈಗ ತೆಲುಗು ದೇಶದಲ್ಲೇ ಅಲ್ಲ, ಎಲ್ಲ ಕಡೆ ಈ ತೆಲುಗೇ ಚೆನ್ನಾಗಿದೆ ಅಂತ ಅವರ ಸಾರಾಂಶ ಅದು. ಹಾಗೇನೆ ಅವರು ಒಂದು ಆಮುಕ್ತ ಮಾಲ್ಯದ ಅಂತ ಗ್ರಂಥವನ್ನು ಬರೆದು ತೆಲುಗಿನಲ್ಲಿ ಬರೆದು ಕೊಡ್ತಾರೆ ಕೃಷ್ಣದೇವರಾಯರು. ನಾವು ಏನಂತೀವಿ, ತೆಲುಗು ತೇಟ, ಕನ್ನಡ ಕಸ್ತೂರಿ ಅಂತ ನಾವು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ತೆಲುಗು ಭಾಷೆಗೆ ಒತ್ತು ಕೊಟ್ಟು ನಾವು ನಡೆಸ್ತಾ ಇದ್ದೀವಿ. ಸರ್, ಈಗ ಮೈಸೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗುಗೆ ಸೇರ್ಕೊಳ್ಳಿಕ್ಕೆ ಅಂತ ವಿದ್ಯಾರ್ಥಿಗಳ ಸಂಖ್ಯೆ ಹೇಗಿದೆ ಸರ್? ಸಂಖ್ಯೆ ಒಂಚೂರು ಕಡಿಮೆ ಇದೆ. ಯಾಕೆಂದರೆ ಸರಿಹದ್ದು ಭಾಗಗಳಲ್ಲಿ ತೆಲುಗು ಓದಬೇಕು ಅಂತ ಬರ್ತಾರೆ. ಉದಾಹರಣೆಗೆ ಬಳ್ಳಾರಿ, ಕೋಲಾರ, ಈ ಕಡೆ ತಮಿಳುನಾಡು ಹೊಸೂರು, ಧರ್ಮಪುರಿ ಡಿಸ್ಟ್ರಿಕ್ಟ್, ಆಂಧ್ರ ಗಡಿ ಹಂಚಿಕೊಂಡಿರುವ ಪ್ರದೇಶಗಳಿಂದ, ಹೈದರಾಬಾದ್ ಕರ್ನಾಟಕ ಪ್ರದೇಶ, ಈ ಕಡೆ ಅನಂತಪುರ, ಹಿಂದೂಪುರ, ಈ ಕಡೆಯಿಂದ ಭಾಗಗಳಿಂದ ಬರ್ತಾರೆ ಅವರು ತೆಲುಗು ಓದಕ್ಕೆ. ಅಥವಾ ಕೆಲವರು ಈ ಕರ್ನಾಟಕದಲ್ಲೇ ಸೆಟ್ಲ್ ಆಗಿರ್ತಾರೆ ಅಂತವರು ಸ್ವಲ್ಪ ಸಾಹಿತ್ಯ ಹಿನ್ನೆಲೆ ಬೇಕು ಅಂತ ಓದ್ತಾರೆ. ಯಾವುದೋ ಕಾರಣಕ್ಕಾಗಿ ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ. ಹೌದು. ಮಾತೃಭಾಷೆ ಮರಿಬಾರ್ದು, ಕಲಿಬೇಕು ಅನ್ನೋ ಕಾರಣಕ್ಕೆ ಸೇರ್ಕೊಳಕ್ ಬಯಸ್ತಾರೆ. ಹೌದು ಸರ್, ಈಗ ಒಬ್ಬ ವಿದ್ಯಾರ್ಥಿ ಅವರು ತೆಲುಗು ಭಾಷೆಯವರಾಗಿರ್ಬೋದು ಅಥವಾ ಭಾಷೆಯವರು ಅಲ್ಲದೆ ಇರಬಹುದು, ಅವರೀಗ
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೋ ಒಂದು ಕೋರ್ಸಿಗೆ ಸೇರ್ಕೊಳ್ತಾರೆ ಬಂದು, ಅದು ಸೈನ್ಸ್ ಆರು ಆಗ್ಬೋದು ಅಥವಾ ಆರ್ಟ್ಸ್ ಆರು ಆಗ್ಬೋದು. ಸೇರ್ಕೊಂಡಾಗ ಅವರು ಭಾಷೆ ಆಯ್ಕೆ ಮಾಡ್ಕೊಳ್ಳುವಾಗ ಇಷ್ಟಪಟ್ಟು ನಾನು ತೆಲುಗು ಭಾಷೆ ಕಲಿಬೇಕು ಅಂತ ಏನಾದ್ರು ಇದ್ರೆ ಅವ್ರಿಗೆ ಯಾವ ರೀತಿ ಅವಕಾಶ ಇದೆ ಸರ್? ಕಲಿಬಹುದು. ಯಾಕೆಂತಂದ್ರೆ ಅವ್ರಿಗೆ ಸ್ವಲ್ಪ ಭಾಷೆ ಗೊತ್ತಿರಬೇಕು. ಯಾಕೆಂದ್ರೆ ಕನ್ನಡದವ್ರಿಗಾದ್ರೆ ಲಿಪಿ ಒಂದೇ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ಆ ರೀತಿ ಓದ್ಬೋದು. ಅದಕ್ಕೆ ಏನಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಆಪ್ಷನ್ಸ್ ಏನಾದ್ರು ಇದೆಯಾ? ಆಪ್ಷನ್ ಇದೆ, ಓಪನ್ ಎಲೆಕ್ಟಿವ್ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓದ್ಬೋದು. ಯಾವ್ಯಾವ ತರದ ಕೋರ್ಸ್ ಇದೆ ಸರ್ ಇದು ತೆಲುಗು ವಿಭಾಗದಲ್ಲಿ? ಈಗ BA, BCom, BSc, BCA, BBA ಇದರಲ್ಲಿ ತೆಲುಗು ಒಂದು ಭಾಷಿಕ ವಿಷಯವಾಗಿ ಇದೆ. ಹಾಗೆ ನಮ್ಮ NEP, SEPಗೆ ಅನುಗುಣವಾಗಿ ತೆಲುಗು ಭಾಷೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಭಾಷಿಕ ವಿಷಯವಾಗಿ ನಾವು ಸುಮಾರು ವರ್ಷಗಳಿಂದ ಪಾಠ ಮಾಡ್ತಾ ಬರ್ತಾ ಇದ್ದೀವಿ. ಅದರ ತಕ್ಕಂತೆ ನಾವು ಸಿಲೆಬಸ್ ಅನ್ನು ತಯಾರು ಮಾಡಿ ಅವ್ರಿಗೆ ಹುಡುಗರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡ್ತಾ ಇದ್ದೀವಿ. ಈಗ ಒಂದು ತೆಲುಗು ಭಾಷೆಯನ್ನ ಅವರ ಎಜುಕೇಶನ್ ಆಧಾರದ ಮೇಲೆ ಕಲಿಯೋದಾದ್ರೆ ಅವ್ರೀಗ PUC ನಲ್ಲಿ ತೆಲುಗು ಭಾಷೆ ಅಧ್ಯಯನ ಮಾಡಿರ್ಬೇಕು, ಆ ತರ ಮಾಡಿ BA ಸೇರ್ಕೋಬಹುದು. ಹೌದು. BA ನಲ್ಲಿ ತೆಲುಗು ಭಾಷೆ ಅಧ್ಯಯನ ಮಾಡಿದ್ರೆ MA ಸೇರ್ಕೋಬಹುದು. ಆ ತರದ್ದು ಒಂದು ರೀತಿ ಆಯ್ತು ಸರ್. ಅದಲ್ಲದೆ ಬೇರೆಯವರು ತೆಲುಗು ಭಾಷೆಯನ್ನು ಅಧ್ಯಯನ ಮಾಡಬೇಕು ಅಂತ ಇಷ್ಟಪಟ್ಟಾಗ ಸೇರ್ಕೋಬಹುದಾ? ಬೇಸಿಕ್ ಅದಕ್ಕೆ ವಿದ್ಯಾರ್ಹತೆ ಏನು ಸರ್? ತೆಲುಗು ಓದಿರ್ಲೇಬೇಕು ಅಂತಿಲ್ಲ. ಇಲ್ಲ, ಅದೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರೆಗ್ಯುಲೇಷನ್ 1 ಅಂತ ಮಾಡಿಕೊಟ್ಟಿದೆ. ಅದರ ಪ್ರಕಾರ ನಾವು ಮಾಮೂಲಿ ಈಗ BA ನಲ್ಲಿ ಆಪ್ಷನಲ್ಲು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಓದಿದ್ರೇನೆ ನೆಕ್ಸ್ಟ್ PG ನಲ್ಲಿ ಅದಕ್ಕೆ ಅವಕಾಶ ಇರುತ್ತೆ, ಆ ವಿಷಯಕ್ಕೆ ಅವಕಾಶ ಇರುತ್ತೆ. ನಮ್ಮಲ್ಲಿ ಆ ರೀತಿ ಅಲ್ಲ. ಏನು ಅಂತಂದ್ರೆ ಯಾವುದೇ ಡಿಗ್ರಿ ಪೂರ್ತಿ ಆಗಿದ್ರೆ ನಮ್ಮ MA ತೆಲುಗು ಓದ್ಬೋದು. ಎಲ್ಲೂ ಇಲ್ಲ, ಇದು ಯಾವ ಯೂನಿವರ್ಸಿಟಿನಲ್ಲೂ ಇಲ್ಲ. ಆ ರೀತಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಸರ್ ಇದಲ್ದಿರ ಕೆಲವರಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳಂತ ಕೆಲವು ಕೋರ್ಸ್ಗಳಿಗಿದೆ, ಡಿಪ್ಲೊಮಾ ಕೋರ್ಸ್ಗಳಂತಿದೆ. ಆ ತೆರನಾದ ಯಾವ್ದಾದ್ರು ಒಂದು ಅವಕಾಶ ಇದೆಯಾ ಇದರಲ್ಲಿ? ಇಲ್ಲ, ನಮ್ಮ ತೆಲುಗುನಲ್ಲಿ ಸದ್ಯಕ್ಕೆ ಇಲ್ಲ. ಪ್ರಾರಂಭ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ಪ್ರಾರಂಭ ಮಾಡಿ ಈಗ ಹೊರಗಿಂದ ಬಂದವರಿಗೆ ತಮಿಳುನಾಡವರು, ಕೇರಳದವರು, ಆಂಧ್ರದವರು ಇವರು ಯಾರಾದ್ರೂ ಈಗ ಇಲ್ಲಿಗೆ ಉದ್ಯೋಗ ಅರಸಿ ಬಂದ್ಬಿಡ್ತಾರೆ, ಅವ್ರಿಗೆ ಕನ್ನಡ ಭಾಷೆ ಬರೋದಿಲ್ಲ. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಒಂದು ಅಧಿಕೃತ ಭಾಷೆ ಆಗಿರೋದ್ರಿಂದ ಅದರಲ್ಲೇ ವ್ಯವಹರಿಸಬೇಕಾಗುತ್ತೆ. ಅಂತವರು ಒಂದು ಸರ್ಟಿಫಿಕೇಟ್ ಕೋರ್ಸ್, ಈ ತರದ್ದು ಡಿಪ್ಲೊಮಾ ಕೋರ್ಸ್ ಈ ತರದ ಮಾಡ್ಕೊಳ್ಬೇಕು ಅಂತ ಆದ್ರೆ ಅದನ್ನ ಮಾಡಿದ್ರೆ ಒಂದು ಒಳ್ಳೆ ಅವಕಾಶ ಆಗ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೂ ಅವಕಾಶ ಇದೆ. ಖಂಡಿತ ಸರ್, ನೀವು ಕಂಡಂತೆ ಈಗ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ನೀವು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಮೈಸೂರಿನಲ್ಲಿ ತೆಲುಗು ಭಾಷೆ ಯಾವ ರೀತಿ ಇದೆ ಸರ್? ಇದಕ್ಕೆ ಅಂತ ದುಡಿದವರು ಯಾರಿದ್ದಾರೆ ಮೈಸೂರಿನಲ್ಲಿ? ಈಗ ಮೊದಲು ಮಹಾರಾಜ ಕಾಲೇಜಿನಲ್ಲಿ ರಾಲಪಲ್ಲಿ ಅನಂತಕೃಷ್ಣ ಶರ್ಮ ಅವರು, ಮತ್ತೆ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಮತ್ತೆ ಬಾಡಾಲ್ ರಾಮಯ್ಯ ಅಂತ, RVS ಸುಂದರಂ ಸರ್ ಅಂತ, ಇಂಥ ಮಹಾನ್ ವ್ಯಕ್ತಿಗಳು ಸೇವೆ ಸಲ್ಲಿಸಿದ್ದಾರೆ ತೆಲುಗು ಭಾಷೆಗೆ. ಕನ್ನಡ ಭಾಷೆ ಜೊತೆಗೆ ಸಲ್ಲಿಸಿದ್ದಾರೆ. ಸರ್, ಈಗ ಪಕ್ಕದಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯ ಇದೆ, ಅಂದ್ರೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯ. ಅಲ್ಲಿ MA ತೆಲುಗು ಕಲಿಯೋಕ್ಕೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಕಲಿಯೋಕ್ಕೂ ಏನಾದರೂ ಭಿನ್ನತೆಗಳಿವೆಯಾ, ವ್ಯತ್ಯಾಸಗಳಿದೆಯಾ? ಇಲ್ಲ, ಈಗ ಮೈಸೂರು ಯೂನಿವರ್ಸಿಟಿನಲ್ಲಿ MA ತೆಲುಗು ಇಲ್ಲ. ಅಲ್ಲಿ ಇಲ್ಲ IKS ಅಂತ ಇದೆ. ಅಲ್ಲಿ SIS ಅಂತ, ಸೌತ್ ಇಂಡಿಯನ್ ಸ್ಟಡೀಸ್ ಅಂತ, ಅಲ್ಲಿ ಕನ್ನಡ ಓದೋ ವಿದ್ಯಾರ್ಥಿ ತೆಲುಗು ಭಾಷೆಯನ್ನು ಆಯ್ಕೆ ಮಾಡ್ಕೋಬಹುದು. ತೆಲುಗು ಒಂದೇ ಅಲ್ಲ, ಒಂದು ಭಾಗ, ಒಂದು ಪತ್ರಿಕೆ, ತಮಿಳು, ಮಲಯಾಳಂ ಈ ರೀತಿ ತಗೋಬಹುದು. ನಿಮ್ಮ ಯೂನಿವರ್ಸಿಟಿ ರೀತಿ ಮೇಜರ್ ಆಗಿ ತಗೊಳ್ಳಿಕ್ಕಾಗೋದಿಲ್ಲ. ಇಲ್ಲ, ಅದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾತ್ರ MA ತೆಲುಗು ಓದಕ್ಕೆ ಅವಕಾಶ. ಅದು ಬಿಟ್ರೆ ಕರ್ನಾಟಕ ರಾಜ್ಯಾದ್ಯಂತ ಯಾರು ಬೇಕಾದ್ರೂ ತಗೋಬಹುದು. ಸರ್, ಈಗ ತೆಲುಗು MA ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್ಗಳದ್ದು. ಆದ್ಮೇಲೆ ಸಂಶೋಧನೆ ಮಾಡಬೇಕು ಅಥವಾ PhD ಮಾಡಬೇಕು ಅಂತಿದ್ರೆ ಅವಕಾಶ ಇದೆಯಾ? ಇದೆ. ಯಾಕೆಂದ್ರೆ UGC ನೇಮದ ಪ್ರಕಾರ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 4 ಸೀಟು, ಅಸೋಸಿಯೇಟ್ ಪ್ರೊಫೆಸರ್ಗೆ 6 ಸೀಟು, ಪ್ರೊಫೆಸರ್ಗೆ 8 ಸೀಟ್ ಅಂತ ಇರುತ್ತೆ. ಅಂದ್ರೆ PhD ಅವರ ಅಂಡರ್ನಲ್ಲಿ ಅಧ್ಯಯನ ಮಾಡಲಿಕ್ಕೆ. ಹೌದು. ಈಗ ನಾನು ಪ್ರೊಫೆಸರ್ ಆಗಿರೋದ್ರಿಂದ ನಾನು 8 ಸೀಟು ತಗೋಬಹುದು. ಒಂದು ಮಾನ್ಯ ಕುಲಪತಿಗಳ ಅನುಮೋದನೆ ಮೇರೆಗೆ ಇನ್ನೊಂದು ಸೀಟು ತಗೋಬಹುದು. 9 ಜನಕ್ಕೆ ನೀವು PhD ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಕೈ ಕೆಳಗೆ ಅವಕಾಶ ಇದೆ. ಹೌದು. ಈಗ ನನ್ನ ಕೈಯಲ್ಲಿ 9 ಜನ ಆಲ್ರೆಡಿ ಸಂಶೋಧನೆ ಮಾಡ್ತಾ ಇದ್ದಾರೆ.
ಈಗ 7 ಮೆಂಬರ್ಸ್ಗೆ ನಾವು ಅವಾರ್ಡ್ ಕೊಟ್ಟಿದ್ದೀವಿ. ನಿಮ್ಮ ಈ ಮಾತುಗಳನ್ನು ಕೇಳಿ ನಿಮ್ಮ ಕೈ ಕೆಳಗೆ ಈಗ ಆಗಬೇಕು ಅಂದ್ರೆ ಜಾಗ ಖಾಲಿ ಇಲ್ಲ ಈಗ ಈ ಸದ್ಯಕ್ಕೆ ಇಲ್ಲ. ಈ ಮಾರ್ಚ್ಗೆ ಪೀರಿಯಡ್ ಮುಗಿದೋಗುತ್ತೆ. ಇದರಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ, ನನ್ನ ಮಾರ್ಗದರ್ಶನದಲ್ಲಿ ಮೊದಲ ಅಭ್ಯರ್ಥಿ ಪೋಸ್ಪಾಟ್ ಶಂಕರ್ರಾವ್ ಅಂತ ಹೈದರಾಬಾದ್ನವರು, ರಿಟೈರ್ಡ್ ಟೀಚರು, ನನ್ನ ಹತ್ರ PhD ಮಾಡಿದ್ರು. ಅವರು ಮಾಡಿ ಅದನ್ನು ಪುಸ್ತಕವಾಗಿ ತಂದು, ಸಂಶೋಧನಾ ಪ್ರಬಂಧವನ್ನ ಪುಸ್ತಕ ರೂಪದಲ್ಲಿ ತಂದು, ತಮಿಳುನಾಡು ಗವರ್ನರ್ ಆದ ರೋಸಯ್ಯನವರು ಅವರು ಬಂದು ಬಿಡುಗಡೆ ಮಾಡಿದ್ರು ಆ ಪುಸ್ತಕವನ್ನು. ಅದು ನಮಗೆ ತುಂಬಾ ಸಂತೋಷದ ವಿಷಯ. ನಮಗೆ ಆಗಲಿ, ವಿಭಾಗಕ್ಕೆ ಆಗಲಿ, ಯೂನಿವರ್ಸಿಟಿಗೆ, ಮೈಸೂರಿಗೆ. ಹೌದು. ಜೊತೆಗೆ ಇದು ರಾಜ್ಯಾದ್ಯಂತ ಒಂದು ಒಲವಿರುವಂತಹ ವಿಶ್ವವಿದ್ಯಾಲಯ ಆದ್ರಿಂದ ರಾಜ್ಯಕ್ಕೂ ಒಂದು ಹೆಮ್ಮೆನೆ. ನಿಜ. ಮತ್ತೆ ಈಗ ನಾವು ಒಂದೆರಡು ಇದು ತಿಳಿಸ್ತೀನಿ. ನನ್ನ ಮಾರ್ಗದರ್ಶನ ಸುಧಾಮೂರ್ತಿ ಅನುವಾದ ಸಾಹಿತ್ಯದ ಮೇಲೆ ಈಗ ಸಂಶೋಧನೆ ನಡೀತಾ ಇದೆ. ಹಾಗೆ ಯೋಗಿ ನಾರಾಯಣ ಅವ್ರ ಮೇಲೆ ನಡೀತಾ ಇದೆ. ವಿಭಿನ್ನವಾಗಿ ಒಂದು ಹಕ್ಕಿ ಪಿಕ್ಕಿ ಅವರ ಸಾಹಿತ್ಯವೇ ಇಲ್ಲ ಆ ಜನಾಂಗದವರು, ಅವರ ಸಾಹಿತ್ಯದ ಮೇಲೆ ನಾನು ಸಂಶೋಧನೆ ನಡೆಸ್ತಾ ಇದ್ದೀನಿ. ಯಾಕೆಂದ್ರೆ ವಿಭಿನ್ನವಾಗಿ ಇರಲಿ ಅಂತ ಮಾಡಿಸ್ತಾ ಇದ್ದೀನಿ. ಸರಿ, ಈಗ ಒಟ್ಟು ನಿಮ್ಮ ವಿಭಾಗದಲ್ಲಿ, ತೆಲುಗು ವಿಭಾಗದಲ್ಲಿ ಈವರೆಗೆ ಎಷ್ಟು ಜನ PhD ಪಡ್ಕೊಂಡಿದ್ದಾರೆ ಸರ್? ಸಂಪೂರ್ಣ ಮಾಡಿರೋರು ಸಂಪೂರ್ಣ 7 ಮೆಂಬರ್ಸ್ ನನ್ನ ಅಂಡರಲ್ಲಿ ಡಿಗ್ರಿ ತಗೊಂಡಿದ್ದಾರೆ. ವಿಶ್ವವಿದ್ಯಾನಿಲಯ ತೆಲುಗು ವಿಭಾಗ ಪ್ರಾರಂಭ ಆದ್ಮೇಲಿಂದ. ಸರ್, ಈಗ MA ಪಡ್ಕೊಂಡ್ರು, PhD ಪಡ್ಕೊಂಡ್ರು, ಓಪನ್ ಯೂನಿವರ್ಸಿಟಿ ಅಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗು ವಿಭಾಗದಲ್ಲಿ ಅಧ್ಯಯನ ಮಾಡಿದಂತಹ ಉನ್ನತ ಮಟ್ಟಕ್ಕೆ ಇರದಂತಹ ವಿದ್ಯಾರ್ಥಿಗಳು ಇದಾರ ಸರ್? ಸಾಕಷ್ಟು ಇದ್ದಾರೆ. ರೈಟರ್ಸ್ ಇದ್ದಾರೆ, ಮತ್ತೆ ಮಾಧ್ಯಮದಲ್ಲಿದ್ದಾರೆ. ಆ ಕಡೆ ಅನಂತಪುರ ಕಡೆ ಸಾಕ್ಷಿ ಪತ್ರಿಕೆನಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಸರ್, ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತೆಲುಗನ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಸಿದ್ಧಪಾಠಗಳನ್ನ ಕೊಡ್ತೀರಿ. ಹೌದು, ಅದು ತೆಲುಗು ಭಾಷೆನಲ್ಲೇ ಇರುತ್ತೆ. ಹೌದು. ಅದಲ್ದಿರ ಹೆಚ್ಚುವರಿ ಅಧ್ಯಯನಕ್ಕೆ ಅಂತಾದ್ರೆ ಗ್ರಂಥಾಲಯದಲ್ಲಿ ತೆಲುಗು ಪುಸ್ತಕಗಳ ಲಭ್ಯ ಇದೆಯಾ ಅವರಿಗೆ? ಈಗ ನಮ್ಮ ವಿಶ್ವವಿದ್ಯಾನಿಲಯ ಗ್ರಂಥಾಲಯದಲ್ಲೂ ಪುಸ್ತಕಗಳಿದೆ. ನಾನು ಯಾಕೆಂದ್ರೆ ನಮ್ಮ ವಿಭಾಗಕ್ಕೆ ಭೇಟಿ ನೀಡಿದಾಗ ಸಂಶೋಧನಾ ವಿದ್ಯಾರ್ಥಿಗಳಿಗಾಗಲಿ, MA ವಿದ್ಯಾರ್ಥಿಗಳಾಗಲಿ, BA BCom ಅಲ್ಲಿ ತೆಲುಗು ಭಾಷೆ ಓದ್ತಾ ಇರೋರಿಗಾಗಲಿ ಸುಮಾರು ಪುಸ್ತಕಗಳನ್ನ ನಮ್ಮ ವಿಭಾಗದಲ್ಲಿ ವಿಭಾಗದ ಲೈಬ್ರರಿ ಅಂತ ಮಾಡಿದ್ದೀನಿ. ಅಲ್ಲಿ ಮೇನ್ ಗ್ರಂಥಾಲಯ ಅಲ್ಲದೆ ವಿಭಾಗದಲ್ಲೇ ಒಂದು ಪುಟ್ಟ ಗ್ರಂಥಾಲಯಗಳನ್ನು ವಿಶ್ವವಿದ್ಯಾಲಯದಲ್ಲಿ ಇದೆ. ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅದರಲ್ಲಿ ಲಭ್ಯ ಇರುತ್ತೆ. ನಾನು ಸುಮಾರು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಮೌಲ್ಯಮಾಪನ ಮಾಡಿರೋ 250 ಹೆಚ್ಚು ಮಹಾಪ್ರಬಂಧಗಳನ್ನು ಲೈಬ್ರರಿನಲ್ಲಿ ಇಟ್ಟಿದ್ದೀನಿ. ಇನ್ನು ನಮಗೆ ಸುಮಾರು ಜನ ಪುಸ್ತಕಗಳನ್ನು ಕೊಡುಗೆ ನೀಡಿದ್ದಾರೆ. ಅಂಥ ಪುಸ್ತಕಗಳನ್ನು ಜೋಡಿಸಿ ಇಟ್ಟಿದ್ದೀವಿ ರ್ಯಾಕ್ಗಳಲ್ಲಿ. ಅಧ್ಯಯನ ಆಸಕ್ತರು ಅದನ್ನೆಲ್ಲ ಅಧ್ಯಯನ ಮಾಡಬಹುದು. ಹೌದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ತೆಲುಗು ವಿಭಾಗದಲ್ಲಿರುವಂತಹ ಅಧ್ಯಯನ ಅವಕಾಶಗಳು ಹಾಗೂ ಅದರಲ್ಲಿರುವಂತಹ ಇನ್ನಿತರ ಸೌಲಭ್ಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಅವರು ಕೂಡ ಅಷ್ಟೇ ಸಂಭ್ರಮದಿಂದ ಅವರ ಆಸಕ್ತಿ ಇದ್ದವರು ಬಂದು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.